ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IBSA ಟೈರ್ 2 ಎಕ್ಸಾಮಿನೇಷನ್ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ 22 ಫೆಬ್ರವರಿ. ನಿಮಗೆಲ್ಲ ಗೊತ್ತಿದೆ. ಸೊ ಇನ್ನು 4 ಡೇಸ್ ಉಳಿದಿದೆ. ಸೊ ಆ 4 ಡೇಸಲ್ಲಿ ಸ್ಟ್ರಾಟಜಿ ಹೇಗಿರಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ನೀವು ಈಗಾಗಲೇ ಪ್ರೀವಿಯಸ್ ಇಯರ್ದು ಟ್ರಾನ್ಸ್ಲೇಷನ್ ನೋಡಿದ್ದೀರಂದರೆ ಓಕೆ, ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಹೋಗಿ ನೋಡ್ಕೊಂಬನ್ನಿ. ನೋಡಿದವರಿದ್ದರೆ ನೆಕ್ಸ್ಟ್ ಏನು ಮಾಡಬೇಕು, ನೋಡಿದವರಿದ್ದರೆ ಅದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪ್ಯಾಸೇಜ್ ಕೇಳ್ತಾನೆ, ಯಾವ ಥರ ಯಾವ ಮಾಡಲಲ್ಲಿ ಇರುತ್ತೆ ಅಂತ. ಸೊ ಟ್ರಾನ್ಸ್ಲೇಷನ್ ಈಸಿ ಆಗುತ್ತೆ. ಸೊ ನೋಡಿದಾದ ತಕ್ಷಣ ಫಸ್ಟ್ ನಾವು ಏನು ಮಾಡ್ಬೇಕಂತಂದರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕೆ ಹೋಗ್ಬೇಡಿ. ಸೊ ಫಸ್ಟ್ ಒಂದು ಸೆಂಟೆನ್ಸ್ ಓದ್ಕೊಳ್ಳಿ, ಕಾಮ ಎಲ್ಲಿ ಬರುತ್ತೆ, ಫುಲ್ ಸ್ಟಾಪ್ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಓದ್ಕೊಂಡು ಆ ಮೀನಿಂಗನ್ನು ಅರ್ಥ ಮಾಡಿಕೊಂಡು ಮೀನಿಂಗ್ ಚೇಂಜ್ ಆಗದೇ ಇರೋ ಹಾಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ. ಸೊ ಆ್ಯಸ್ ಇಟ್ ಈಸ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋ ಹಾಗೇನಿಲ್ಲ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 100 ವೊಕ್ಯಾಬ್ಸ್ ಇದೆ, ಅಂದರೆ ಮೋಸ್ಟ್ ರಿಪೀಟೆಡ್ ಪ್ರಿವಿಯಸ್ ಇಯರಲ್ಲಿ ರಿಪೀಟ್ ಆಗಿರೋಂಥ ವೊಕ್ಯಾಬ್ಸ್ಗಳು. ಸೊ ಅದನ್ನು ನಮ್ಗೆ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗೋದಿಲ್ಲ, ಆ ಥರ ವೊಕ್ಯಾಬ್ಸ್ಗಳಿದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದನ್ನು ಒನ್ ಟೈಮ್ ನೋಡ್ಕೊಳ್ಳಿ. ಒನ್ ಟೈಮ್ ನೋಡ್ಕೊಂಬಿಟ್ಟು ಡೈಲಿ ಏನು 4 ಡೇಸ್ ಇದೆ ಡೈಲಿ ಅದನ್ನು ಶಾರ್ಟಾಗಿ ರಿವೈಸ್ ಮಾಡಿ. ಆ ಡೈಲಿ 100 ವೊಕ್ಯಾಬ್ಸನ್ನು ರಿವೈಸ್ ಮಾಡಲೇಬೇಕು. ಫಸ್ಟು ರಿವೈಸ್ ಮಾಡ್ತೀರಾ, ಓಕೆ, ಮಾಡಿದ ತಕ್ಷಣ ನೆಕ್ಸ್ಟು ಇನ್ನೊಂದು ವೀಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಒಂದೊಂದು ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡಿ. ಜಸ್ಟ್ ನಾನು ಕೊಡ್ತೀನಿ ಪ್ರಿವಿಯಸ್ ಮೋಸ್ಟ್ ರಿಪೀಟೆಡ್ 20 ಸೆಂಟೆನ್ಸಸನ್ನು ನಿಮಗೆ ಕೊಡ್ತೀನಿ ವಿಡಿಯೋದಲ್ಲಿ. ಒಂದ್ಸಲ ನೋಡ್ಕೊಳ್ಳಿ. ಒಂದ್ಸಲ ನೋಡ್ಕೊಂಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟ್ರಾನ್ಸ್ಲೇಟ್ ಮಾಡ್ಬೇಕಂತ. ಸೊ ಅದನ್ನು ನೋಡ್ಬಿಟ್ಟು ಅದನ್ನು ಟ್ರಾನ್ಸ್ಲೇಟ್ ಮಾಡಿ. ನೆಕ್ಸ್ಟು ಗೂಗಲಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಶಾರ್ಟ್ ಪ್ಯಾಸೇಜ್ ತೊಗೊಳ್ಳಿ, ಒಂದು 3-4 ಲೈನ್ಸ್, ಜಸ್ಟ್ 3-4 ಲೈನ್ಸ್. ಆ 3-4 ಲೈನ್ಸ್ ಪ್ಯಾಸೇಜ್ ತೊಗೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕೊಡ್ತಿದ್ದೀನಿ ನೋಡಿ. ಈ ಥರ ಮಾಡಿದರೆ ನಿಮಗೆ ಅಂದರೆ ಏನು ಮಾಡಬೇಕು ಶಾರ್ಟಾಗಿ ಅರ್ಥ ಆಗುತ್ತೆ. ಸಣ್ಣದಾಗಿ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಭಾಳ ಈಸಿ ಆಗುತ್ತೆ. ಇಷ್ಟೆಲ್ಲ ಮಾಡಿದ ತಕ್ಷಣ ಏನು ಮಾಡಿ, ಅಲ್ಲಿ ನೀವು ನೋಡ್ಕೊಳ್ಳಿ ಏನೇನೋ ರಾಂಗ್ ಆಗಿದೆ, ಯಾವ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿದೆ, ಯಾವ್ದು ಸೆಂಟೆನ್ಸನ್ನು ಇಂಪ್ರೂವ್ ಮಾಡಬೇಕು, ಯಾವ ವೊಕ್ಯಾಬ್ಸ್ ನಿಮಗೆ ಬರ್ತಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡ್ ನಿಮಗೆ ಫ್ಲ್ಯಾಶ್ ಆಗ್ತಿಲ್ಲ, ಕನ್ನಡ ಮೀನಿಂಗ್ ಅಥವಾ ಅದರದ್ದು ಅಪೋಸಿಟ್ ಇಂಗ್ಲೀಷ್ ಮೀನಿಂಗು, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಪ್ಯಾಸೇಜಿಗೆ, ನೆಕ್ಸ್ಟ್ ಲೈನಿಗೆ ಅಥವಾ ನೆಕ್ಸ್ಟ್ ಸೆಂಟೆನ್ಸಿಗೆ ಮೂವ್ ಆಗಿ. ಅದು ಆಮೇಲೆ ಫ್ಲ್ಯಾಶ್ ಆದಾಗ ರಿಪೀಟ್ ಅಲ್ಲಿ ಹೋಗಿ ಬರೆಯೋದ್ರೆ. ಸಪೋಸ್ ನೀವು ಅಲ್ಲೇ ಸ್ಟ್ರಕ್ ಆದರೆ ಟೈಮ್ ಸಾಕಾಗಂಗಿಲ್ಲ, ಟೈಮ್ ಭಾಳ ಕಮ್ಮಿ ಇರುತ್ತೆ. ಸೊ ಫಾಸ್ಟಾಗಿ ನೀವು ಟ್ರಾನ್ಸ್ಲೇಟ್ ಮಾಡಲೇಬೇಕಾಗುತ್ತೆ. ಫಸ್ಟ್ ಇಷ್ಟು ಮಾಡ್ಕೊಳ್ಳಿ. ಇಷ್ಟಾಗಿದ್ದ ತಕ್ಷಣ ಈಗ ನೀವು ಏನು ಮಾಡ್ತೀರಿ, ಬೆಳಗ್ಗೆ ಎದ್ಬಿಟ್ಟು ಫಸ್ಟು ವೊಕ್ಯಾಬ್ಸನ್ನು ರಿವೈಸ್ ಮಾಡಿದಿರಿ. ನೆಕ್ಸ್ಟು ಕೆಲವೊಂದು ಸೆಂಟೆನ್ಸಸ್ಸನ್ನು ಟ್ರಾನ್ಸ್ಲೇಟ್ ಮಾಡಿ, ಜಸ್ಟ್ ಒಂದೊಂದು ಸೆಂಟೆನ್ಸನ್ನು. ಅದಾದಮೇಲೆ ಶಾರ್ಟ್ ಪ್ಯಾಸೇಜಸ್ 3-4 ಲೈನ್ಸ್ ಇರೋ ಪ್ಯಾಸೇಜನ್ನು ಟ್ರಾನ್ಸ್ಲೇಟ್ ಮಾಡಿ. ಅದರಲ್ಲಿ ಯಾವುದಾದ್ರು ಮಿಸ್ಟೇಕ್ಸ್ ಇದೆ ನೋಡ್ಕೊಂಡಿದ್ದಾಗಿದ್ದ ತಕ್ಷಣ ಒಂದು ಫುಲ್ ಲಾಂಗ್ ಪ್ಯಾಸೇಜ್ ತೊಗೊಳ್ಳಿ. ಇವಾಗ ಎಕ್ಸಾಮ್ ರಿಲೇಟೆಡ್ ಏನಿದೆ ಆ್ಯಸ್ ಇಟ್ ಈಸ್ ಮಾಕ್ ಟೆಸ್ಟನ್ನು ತೊಗೊಂಡು ಆ ಮಾಕ್ ಟೆಸ್ಟನ್ನು ಟೈಮ್ ಹಚ್ಚಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಕನ್ನಡ ಟು ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಟು ಕನ್ನಡ ಜಸ್ಟ್ 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅಷ್ಟು ಮಾಡಿದ ತಕ್ಷಣ ಅದನ್ನು ಚೆಕ್ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಕೊಟ್ಟು ಏನು ರಾಂಗ್ ಆಗಿದೆ, ಏನು ಕರೆಕ್ಟ್ ಆಗಿದೆ, ಏನು ಇಂಪ್ರೂವ್ ಮಾಡ್ಕೋಬೇಕು ಅದನ್ನೆಲ್ಲನೂ ಚೆಕ್ ಮಾಡಿಕೊಂಡು, ಮತ್ತು ನಿಮಗೆ ಯಾವುದು ವೊಕ್ಯಾಬ್ ಮಿಸ್ ಆಗ್ತಿದೆ ಅದ್ರ ಮೀನಿಂಗನ್ನು ನೋಡಿಕೊಂಡು ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಆ ನೋಟ್ ಮಾಡಿಕೊಂಡು ಮತ್ತು ವಾಪಸ್ಸು ಅದನ್ನೇ ರಿಪೀಟೆಡಾಗಿ ರಿವೈಸ್ ಮಾಡ್ತಾ ಇರಬೇಕು. ಓಕೆನಾ. ಸೊ ಹೀಗೆ ಇವಾಗ ಓನ್ಲಿ 4 ಡೇಸ್ ಉಳಿದಿದೆಯಲ್ಲ. ಸೊ ಹೀಗೆ ಮಾಡ್ತಾ ನೀವು ಡೈಲಿ ಮಿನಿಮಮ್ 2 to 3 ಪ್ಯಾಸೇಜಸ್, ಅಂದರೆ 2 to 3 ಪ್ಯಾಸೇಜಸ್ ಕನ್ನಡ ಟು ಇಂಗ್ಲೀಷು, 2 to 3 ಪ್ಯಾಸೇಜಸ್ ಇಂಗ್ಲೀಷ್ ಟು ಕನ್ನಡ. ಇಷ್ಟು ಮಾಡಲೇಬೇಕು ಫ್ರೆಂಡ್ಸ್. ಇಷ್ಟು ಮಾಡಿದಾಗ ಈಸಿ ಆಗುತ್ತೆ ನಿಮಗೆ, ಅಷ್ಟೇನು ಟಫ್ ಇಲ್ಲ. ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ. ಔಟ್ ಆಫ್ 40 ನಾವು 20 ತೊಗೊಂಡ್ರೆ ಕ್ವಾಲಿಫೈ ಆಗ್ತೀವಿ. ಸೊ ಇಷ್ಟು ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಸ್ ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.